ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ನೌಮಿನ್ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ನಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭಗವದ್ಗೀತಾ ಪರ್ವವನ್ನು ಈಗಾಗಲೇ ಕೇಳಿದ್ದೇವೆ. ಯುದ್ಧ ಪರ್ವ, ಭೀಷ್ಮ ವಧ ಪರ್ವ ಪ್ರಾರಂಭವಾಗಿದೆ. ವಿರಾಟರಾಜನ ಕಿರಿಯ ಮಗನಾದ ಬಲಶಾಲಿಯಾದ ಪರಾಕ್ರಮಿಯಾದ ಅಪ್ರತಿಮವಾಗಿ ಮೊದಲನೇ ಅರ್ಧ ದಿನದಲ್ಲಿ ಅಬ್ಬಾಟಾಗಿ ಹೋರಾಡಿದ ಉತ್ತರ ಕುಮಾರ ಅವನು ಧಾರಾಶಾಹಿಯಾದ, ಸತ್ತು ಹೋದ ಎಂಬುದಾಗಿ ಕಳೆದ ಬಾರಿ ಕೇಳಿದ್ದೆ. ಆಗ ಉತ್ತರ ಕುಮಾರನ ಅಣ್ಣನಾದ ಶ್ವೇತ, ಆ ಶ್ವೇತ ಯುದ್ಧಕ್ಕೆ ಮುಂದೆ ಬಂದ, ಸನ್ನದ್ಧನಾದ. ಶ್ವೇತಂ ಸೇನಾಪತಿಂ ಶೂರಂ ಪುರಸ್ಕೃತ್ಯ ಮಹಾರಥಾಃ. ಆಗ ಸೇನಾಪತಿಯಾದ ಶ್ವೇತನನ್ನು ಎದುರು ಮಾಡಿಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ, ದೃಷ್ಟದ್ಯುಮ್ನ ಸೇನಾಪತಿಯೋ ಶ್ವೇತ ಸೇನಾಪತಿಯೋ ಎಂಬುದಾಗಿ ಪ್ರಶ್ನೆ ಬರ್ತದೆ. ಇದಕ್ಕೆ ಉತ್ತರ ಹೇಗೆ ಅಂತಂದರೆ, ಒಟ್ಟಾರೆಯಾಗಿ ಏನು 7 ಅಕ್ಷೋಹಿಣಿ ಸೈನ್ಯವಿದೆ, ಆ ಸಮಗ್ರವಾದ ಅಕ್ಷೋಹಿಣಿ ಸೈನ್ಯಕ್ಕೆ ಸೇನಾಧಿಪತಿ ದೃಷ್ಟದ್ಯುಮ್ನ. 7 ಬೇರೆ ಬೇರೆ ಅಕ್ಷೋಹಿಣಿ, ಒಂದೊಂದು ಅಕ್ಷೋಹಿಣಿ ಸೈನ್ಯಕ್ಕೆ ಒಬ್ಬೊಬ್ಬರು ಸೇನಾಧಿಪತಿಗಳು, ಉಪಸೇನಾಧಿಪತಿಗಳು. ಅರ್ಥಾತ್ ವಿರಾಟರಾಜನ ಒಂದು ಅಕ್ಷೋಹಿಣಿ ಸೈನ್ಯಕ್ಕೆ ಶ್ವೇತ ಸೇನಾಧಿಪತಿ, ದೃಪದರಾಜನ ಒಂದು ಅಕ್ಷೋಹಿಣಿ ಸೈನ್ಯಕ್ಕೆ ಇನ್ನೊಬ್ಬನು. ಹೀಗೆ
ಒಂದು ಅಕ್ಷೋಹಿಣಿ ಸೈನ್ಯಕ್ಕೆ ಭೀಮಸೇನ ದೇವರು, ಹೀಗೆ 7 ಅಕ್ಷೋಹಿಣಿ ಸೈನ್ಯಕ್ಕೆ ಬೇರೆ ಬೇರೆ ಸೇನಾಧಿಪತಿಗಳು. ಹಾಗಾಗಿ ಶ್ವೇತನೂ ಕೂಡ ಒಬ್ಬ ಸೇನಾಧಿಪತಿಯಾಗಿ ತಾನು ಯುದ್ಧಕ್ಕೆ ಬಂದ ಅಂತಂದರೆ ಏನು ಯುದ್ಧ ಅಂತ ಘನಘೋರವಾಗಿರ್ತಕ್ಕಂಥ ಯುದ್ಧ ಪ್ರಾರಂಭವಾಗಿದೆ. ಎರಡನೇದ್ದು ಯುವಕ ಬಿಸಿ ರಕ್ತ, ತಮ್ಮ ಸತ್ತು ಹೋಗಿದ್ದಾನೆ, ಆರಂಭದ ದಿನದ ಯುದ್ಧ. ಹಾಗಾಗಿ ಘನಘೋರವಾದ ಯುದ್ಧವಾಡ್ತಾನೆ. ಗಜಾನ್ ಕಂಟಕ ಸನ್ನಾಹಾನ್ ವಜ್ರೇಣೈವ ಶಿಲೋಚ್ಚಯಂ ರಥೇಶು ಸಂಸಕ್ತಾಃ ವ್ಯದೃಶ್ಯಂತ ವಿಷಂಪತೆ ಏವಂಚ ಸಮರೇ ವೀರಾಶ್ಚ ವಿರಥೀಕೃತಾಃ ತೇನ ಸ್ಮ ದೃಶ್ಯಂತೆ ಧವಮಾನಃ ಸಮಂತದ ಗಜೋ ಹತಃ. ಅಲ್ಲಿ ಚಲ್ಲ ಪಿಲ್ಲಿಯಾಗಿ ಓಡಾಡ್ತಾ ಇದ್ದಾರೆ ಜನ, ಯುದ್ಧದೊಳಗೆ ಹತರಾಗಿ ಆಹತರಾಗಿ. ಏನವ್ರ ಬಾಯಲ್ಲಿ ಮಾತು? ಗಜೋ ಹತಃ ಶಿರಚ್ಛಿನ್ನಂ ಮರ್ಮಭಿನ್ನಂ ಹಯೋ ಹತಃ. ಹೀಗೆ ಶ್ವೇತ ಆನಿಯನ್ನು ಸಂಹಾರವನ್ನು ಮಾಡಿದ, ಅವರ ತಲೆಯನ್ನು ಕತ್ತರಿಸಿ ಹಾಕಿದ, ಕವಚ ಕತ್ತರಿಸಿ ಹೋಯಿತು. ಆ ಪರಿಯಾಗಿ ಪ್ರತಿಯೊಬ್ಬರ ಬಾಯಿಯೊಳಗೆ ಶ್ವೇತನ ಮಾತು ಬರ್ತಾ ಇದೆ. ಆ ಮಟ್ಟದೊಳಗೆ ಶ್ವೇತ ತಾನು ಯುದ್ಧವನ್ನು ಆಡ್ತಾ ಇದ್ದಾನೆ. ತತ್ರಾದ್ಭುತಂ ಮಹಚ್ಚಕ್ರೇ ಶೌರೇರಾರ್ಛತ್ರಥೋತ್ತಮಾನ್ ಸಮಾವೃಣೋಚ್ಛರೈರರ್ಕಂ ಅರ್ಕತುಲ್ಯ ಪ್ರತಾಪವಾನ್. ಅನೇಕ ಜನರು ಅವನ ಮೇಲೆ ದಾಳಿಯನ್ನು ಮಾಡ್ತಾರೆ. ರಾಜಪುತ್ರಾನ್ ರಥೋದಾರಾನ್ ಅವಧಿ ಶತಶಂಕಶಃ. ಅನೇಕ ರಾಜರುಗಳ ಮಕ್ಕಳನ್ನು ಸಂಹಾರವನ್ನು ಮಾಡ್ತಾನೆ, 100 ಜನರನ್ನು ಶ್ವೇತ. ಹಯೋಗಾಶ್ಚ ರಥೋಗಾಶ್ಚ ನರೋಗಾಶ್ಚ ಭಾರತ ವಾರಾಣ ಶತಶಶ್ಚೈವ ಹತಾ ಶ್ವೇತೇನ ಭಾರತ. 1000 ಕುದುರೆಗಳನ್ನು, 1000 ರಥಗಳನ್ನು, 1000 ಪದಾತಿಗಳನ್ನು, 100 ಆನೆಗಳನ್ನು ಒಬ್ಬ ಶ್ವೇತ ಚಲ್ಲಪಿಲ್ಲಿ ಆಡ್ತಾನೆ, ಚಂಡಾಡಿ ಬಿಡ್ತಾನೆ. ಆ ದುರ್ಯೋಧನಾದಿಗಳಲ್ಲಿ ನಡುಕು ಹುಟ್ಟಿ ಹೋಗಿಬಿಡುತ್ತೆ. ಒಬ್ಬ ಶ್ವೇತ ಈ ಮಟ್ಟದೊಳಗೆ ಇದ್ದಾನೆ ಅಂತಂದರೆ ಇವರಲ್ಲಿ ಇಂಥ ಶ್ವೇತರು ಇನ್ನೆಷ್ಟು ಜನ ಇದ್ದಾರೆ ಅಂತ ಗಾಬರಿ ಆಗಿಬಿಡ್ತಾರೆ. ವಯಂ ಶ್ವೇತ ಭಯಾತ್ ಭೀತಾಃ ವಿಹಾಯ ರಥಸತ್ತಮಂ. ಕೆಲವು ಜನರು ಹೇಳ್ತಾ ಇದ್ದಾರೆ, ಶ್ವೇತನ ಭಯದಿಂದ ನಾವು ರಥವನ್ನು ಬಿಟ್ಟು ಓಡಿ ಬಂದಿದ್ದೇವೆ ಮಹಾರಾಯ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರ ಮುಂದೆ ಬಂದು. ಭೀಷ್ಮಂ ಶಾಂತನವಂ ಯುದ್ಧೇ ಸ್ಥಿತಾಃ ಪಶ್ಯಾಮ ಸರ್ವಶಃ ಅದೀನೋ ದೀನ ಸಮಯೇ ಭೀಷ್ಮೋಸ್ಮಾಕಂ ಮಹಾಹವೇ. ಆಗ ಸಂಜಯ್ ಹೇಳ್ತಾನೆ, ದುರ್ಯೋಧನಾದಿಗಳು, ಶಲ್ಯ ಮೊದಲಾದವರು ಎಲ್ಲರೂ ಶ್ವೇತನ ಮುಂದೆ ಮೆತ್ತಗಾದಾಗ ಯುದ್ಧದೊಳಗೆ ಸ್ಥಿರವಾಗಿ ನಿಂತವರು ಭೀಷ್ಮಾಚಾರ್ಯರು ಮಾತ್ರ ಘನಘೋರವಾಗಿ ಯುದ್ಧವಾಡ್ತಾ ಇದ್ದಾರೆ. ಯಾಕೆ ಭೀಷ್ಮಾಚಾರ್ಯ ಯುದ್ಧವಾಡ್ತಾ ಇದ್ದಾರೆ ಗೊತ್ತಾ? ದುರ್ಯೋಧನ ಪ್ರಿಯೇ ಯುಕ್ತ ಪಾಂಡವಾನ್ ಪರಿಶೋಚಯನ್. ದುರ್ಯೋಧನನ ಪ್ರೀತಿಯನ್ನು ಮಾಡುವುದಕ್ಕಾಗಿ ಅಭಿಯುಕ್ತರಾದ ಭೀಷ್ಮಾಚಾರ್ಯರು ಪಾಂಡವರನ್ನು ಜಗ್ಗಿ ಪೀಡಿಸ್ತಾ ಇದ್ದಾರೆ, ಬಹಳ ಪೀಡಿಸ್ತಾ ಇದ್ದಾರೆ. ದೃಷ್ಟ್ವಾ ಸೇನಾಪತಿಂ ಭೀಷ್ಮಃ ತ್ವರಿತ ಶ್ವೇತಮಭ್ಯಯಾತ್ ಸಭೀಷ್ಮಂ ಶರಜಾಲೇನ ಮಹತಾ ಸಮವಾಕಿರತ. ಎಲ್ಲರೂ ಶ್ವೇತನನ್ನು ಎದುರಿಸುವುದರೊಳಗೆ ವಿಫಲರಾದಾಗ ಭೀಷ್ಮಾಚಾರ್ಯರು ಬಂದು ಯುದ್ಧವಾಡ್ತಾ ಇರುವಾಗ ಹೇಳ್ತಾರೆ, ಭೀಷ್ಮ ಶ್ವೇತಶ್ಚ ಯುಯುಧೇ ಪರಸ್ಪರ ವಧೈಷಿಣು. ಶ್ವೇತನ ಅಜೆಂಡಾ ಭೀಷ್ಮಾಚಾರ್ಯ, ಯಾಕೆ ಇಬ್ಬರು ಸೇನಾಧಿಪತಿಗಳು. ಹಾಗಾಗಿ ಭೀಷ್ಮಾಚಾರ್ಯನ ಸಂಹಾರವನ್ನು ಮಾಡೋಣ ಅಂತ ಶ್ವೇತನನ್ನು ಸಂಹಾರವನ್ನು ಮಾಡೋಣ ಅಂತ ಭೀಷ್ಮಾಚಾರ್ಯ. ಇವನು 24-28 ವರ್ಷದ ತರುಣ ಶ್ವೇತ, ಅವರು 600 ವರ್ಷದ 700 ವರ್ಷದ ವೃದ್ಧ ಅವರು. ಹೀಗಾಗಿ ಇಬ್ಬರಲ್ಲಿ ಘನಘೋರವಾದ ಯುದ್ಧ ನಡೀತಾ ಇದೆ. ಏಕಾನ್ನ ನಿರ್ದಹೇತ್ ಭೀಷ್ಮ ಪಾಂಡವಾನಾಮನೇಕಿನಂ ಭೀಷ್ಮ ಶ್ವೇತಶ್ಚ ಯುಯುಧೆ ಶರೈಹಿ ಪರಮಸಂಕ್ರುದ್ಧೋ ಯದಿ ಶ್ವೇತೋ ನ ಪಾಲಯೇತ್. ಮಹಾಭಾರತ ಹೇಳುತ್ತೆ, ಎಷ್ಟು ವಿಚಿತ್ರವಾಗಿ ಹೇಳುತ್ತೆ ಅಂತಂದರೆ, ಭೀಷ್ಮಾಚಾರ್ಯರು ಇಷ್ಟು ಘೋರವಾದ ಯುದ್ಧವಾಡ್ತಾರೆ ಅಂತಂದರೆ, ಅಲ್ಲಿ ಎದುರಿಗೆ ಶ್ವೇತ ಏನಾದರೂ ಇರಲಿಲ್ಲ ಅಂತಾದರೆ ಅಷ್ಟು ಹೊತ್ತಿಗೆ ಪಾಂಡವರ ಎಲ್ಲ ಅಕ್ಷೋಹಿಣಿ ಸೈನ್ಯವನ್ನು ಭೀಷ್ಮಾಚಾರ್ಯರು ಒಬ್ಬರೇ ನಾಶ ಮಾಡಿ ಹಾಕ್ತಾ ಇದ್ರಂತೆ. ಅಷ್ಟು ಶಕ್ತಿಯನ್ನು ಪ್ರಯೋಗವನ್ನು ಮಾಡಿ ವಿನಿಯೋಗಿಸಿ ಯುದ್ಧವಾಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಒಬ್ಬ ಶ್ವೇತ ಎಲ್ಲವನ್ನು ಎದುರಿಸಿ ಹಾಕ್ತಾ ಇದ್ದಾರೆ. ಈಚೆ ಶ್ವೇತ ಭೀಷ್ಮಾಚಾರ್ಯ ಯುದ್ಧ ನಡೀತಾ ಇದೆ, ಘೋರವಾಗಿ ನಡೀತಾ ಇದೆ. ತಥೋ ದುರ್ಯೋಧನ ಕ್ರುದ್ಧ ಪಾರ್ಥಿವೈ ಪರಿವಾರಿತಃ. ಆಗ ದುರ್ಯೋಧನನಿಗೆ ಬಹಳ ಪೀಡೆಯಾಯಿತು.
ಮೊದಲನೇ ದಿನವೇ ಸೋತ ಅಂತಾದರೆ ಅದು ಮುಂದೆ ಆ ಸೋಲೇ ಎದುರಾಗ್ತಾ ಹೋಗಿಬಿಡುತ್ತೆ. ಹಾಗಾಗಿ ಮೊದಲ ದಿನಕ್ಕೆ ಸೋಲ್ಬಾರದು. ಏನಾದರೂ ಆಗಲಿ ಮೊದಲನೇ ದಿನದೊಳಗೆ ನಮ್ಮ ಮೇಲುಗೈ ಇರಬೇಕು ಅಂತ ಹೇಳಿ ಭಾಳ ದುಃಖದಿಂದ ಸಿಟ್ಟಿನಿಂದ ಕೂಡಿ ವಿಚಾರವನ್ನು ಮಾಡ್ತಾ ಇರುವಾಗ ಎಲ್ಲರೂ ಕೂಡಿ ಹೇಳ್ತಾರೆ, ಅಚ್ಚ ಶ್ವೇತ ಭೀಷ್ಮಾಚಾರ್ಯ ಯುದ್ಧವಾಗ್ತಾ ಇರಲಿ, ನಾವು ಈ ಪಾಂಡವರ ಮೇಲೆ ದಾಳಿಯನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಪಾಂಡವರ ಮೇಲೆ ದಾಳಿಗಿಳಿತಾರೆ. ಆಗ ಈ ಶ್ವೇತ ಏನು ಮಾಡ್ತಾನಂದ್ರೆ, ಶ್ವೇತೋ ಗಾಂಗೇಯ ಮುತ್ಸೃಜ್ಯ. ಯಾವಾಗ ಈ ದುರ್ಯೋಧನ, ಕರ್ಣ, ದುಶ್ಯಾಸನ ಇವರೆಲ್ಲರೂ ಸೇರಿ ಪಾಂಡವರ ಮೇಲೆ ಯುದ್ಧವಾಡುವುದಕ್ಕಾಗಿ ಹೊರಡ್ತಾರೆ ನೋಡಿ, ಹೊರಟು ಕೂಡಲೇ ಈ ಶ್ವೇತ ಏನು ಮಾಡ್ತಾನೆ ಅಂತಂದರೆ, ಭೀಷ್ಮಾಚಾರ್ಯನ ಬಿಟ್ಟು ಹಾಕಿ ದುರ್ಯೋಧನಾದಿಗಳ ಎದುರಿಗೆ ಬಂದು ನಾಶಯಾಮಾಸ ವೇಗೇನ ವಾಯುವೃಕ್ಷ ನಿವೋಜಸ. ಹೇಗೆ ಸುಂಟರ ಗಾಳಿ ಎಲ್ಲ ವೃಕ್ಷಗಳನ್ನು ಕಿತ್ತಿ ಹಾಕ್ತಾ ಹೋಗಬೇಕಲ್ಲ, ಹಾಗೆ ಒಬ್ಬ ಶ್ವೇತ ಎಲ್ಲರನ್ನು ಚಂಡಾಡ್ತಾ ಹೋಗಿಬಿಡ್ತಾನೆ, ಎಲ್ಲರನ್ನು ಸೋಲಿಸ್ತಾ ಹೋಗಿಬಿಡ್ತಾನೆ. ದೃಷ್ಟ್ವಾತು ಪಾರ್ಥಿವೈ ಸರ್ವೈ ದುರ್ಯೋಧನ ಪುರೋಗಮೈ ಪಾಂಡವಾನ ಮನೀಕಾನಿ ಮಧ್ಯಮಾನಾನಿ ಸಂಯುಗೆ ಶ್ವೇತೋ ಗಾಂಗೇಯ ಮುತ್ಸೃಜ್ಯ ತವ ಪುತ್ರಸ್ಯ ವಾಹಿನಿ. ವೈರಾಟಿ ಸಮರೇ ಕ್ರುದ್ಧ ವೃಷಮಾಯಮ್ಯ ಕಾರ್ಮಕಂ ಆಜಗಾಂತದೋ ಭೀಷ್ಮ ಶ್ವೇತ ಕ್ಷತ್ರಿಯ ನಂದನ. ಆಗ ಭೀಷ್ಮಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ, ತಾವು ರಥವನ್ನು ತೆಗೆದುಕೊಂಡು ಬಂದು ಎಲ್ಲಿ ಶ್ವೇತ ದುರ್ಯೋಧನಾದಿಗಳ ಎದುರಿಗೆ ಯುದ್ಧಕ್ಕೆ ಬಂದಲ್ಲ ಅಲ್ಲಿ ನಡು ತುರುಕಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಆಗ ಧನುಶ್ಚಿಚ್ಛೇದ ಭೀಷ್ಮಸ್ಯ ನವವಿರ್ದಶದಾಶರೈ. 9 ಬಾಣಗಳನ್ನು ಬಿಟ್ಟು ಭೀಷ್ಮಾಚಾರ್ಯರ ಧನುಸ್ಸನ್ನು 10 ತುಂಡುಗಳಾಗಿ ಮಾಡಿಬಿಟ್ಟ ಶ್ವೇತ. ಸಂಧಾಯ ವಿಷಿಕಂಚೈವ ಶರಂ ಲೋಮಪ್ರಾಯ ನುನ್ಮ ಮಾತ. ಹೀಗೆ ಮತ್ತೊಮ್ಮೆ ಯುದ್ಧ ನಡೀತಾ ಇದೆ. ಹತಂ. ಆಗ ಇನ್ನೊಂದು ಏನಾಯ್ತು ಮಜಾ ಅಂತಂದ್ರೆ, ಇಷ್ಟರೊಳಗೇನೆ ಉನ್ಮಮಾತ ತತಸ್ಥಾಲಂ ಧ್ವಜಶೀರ್ಷಂ ಮಹಾತ್ಮನಃ. ಇನ್ನು 3 ಬಾಣಗಳನ್ನು ಬಿಟ್ಟು ಭೀಷ್ಮಾಚಾರ್ಯರ ಧ್ವಜವನ್ನೇ ಹಾರಿಸಿಬಿಟ್ಟ, ಕೆಳಗೆ ಬಿತ್ತು. ಯಾವಾಗ ಭೀಷ್ಮಾಚಾರ್ಯರ ರಥದ ಧ್ವಜ ಕೆಳಗೆ ಬಿತ್ತು, ಹತಂ ಭೀಷ್ಮಮನ್ಯಂತ. ಕೌರವರೆಲ್ಲರೂ ಕೂಡ ಭೀಷ್ಮಾಚಾರ್ಯ ಸತ್ರು ಎಂಬುದಾಗಿ ತಿಳಿದು ಬಿಡ್ತಾರೆ, ಅಥವಾ ಶ್ವೇತನ ವಶದೊಳಗೆ ಸಿಲುಕು ಬಿಟ್ಟಿದ್ದಾರೆ. ಇದನ್ನು ನೋಡಿ ಪಾಂಡವಾಶ್ಚಾಪಿ ಸಂಹೃಷ್ಟಾ. ಪಾಂಡವರಿಗೆ ಸಂತೋಷವಾಯಿತು, ಭೀಷ್ಮಾಚಾರ್ಯರು ಸತ್ರು ಅಥವಾ ಭೀಷ್ಮಾಚಾರ್ಯರು ಶ್ವೇತನ ವಶದೊಳಗೆ ಬಂದರು ಅಂತ ಹೇಳಿ ಶಂಖಂ ದದ್ಮು, ಭಾರಿ ಶಂಖನಾದವನ್ನು ಮಾಡ್ತಾ ಇದ್ದಾರೆ. ಭೀಷ್ಮಸ್ಯ ಪತಿತಂ ಖೇತುಂ. ಅಂದರೆ ಒಬ್ಬ ಮಹಾರಥಿಕನ ಧ್ವಜ ತೆಳಗೆ ಬೀಳುವುದೂ ಕೂಡ ಸಾವಿಗೆ ಸಮಯ. ಹಾಗಾಗಿ ಭಾರೀ ಉತ್ಸಾಹದಿಂದ ಕುಣಿತಾ ಇದ್ದಾರೆ. ಶ್ವೇತಂ ಇಷ್ಟು ಆಗ್ತಾ ಇರುವಾಗ ಭೀಷ್ಮಾಚಾರ್ಯರು ಅಲ್ಲೇ ಇನ್ನೊಂದು ರಥವನ್ನು ಏರ್ತಾರೆ. ಅಂದರೆ ಆಗ ಶಲ್ಯ ಮೊದಲಾದವರು ಭೀಷ್ಮಾಚಾರ್ಯರು ಸತ್ರ ಅಂತ ಕಾಣುವುದಕ್ಕಾಗಿ ಬರ್ತಾರೆ. ಬಂದಾಗ ಭೀಷ್ಮಾಚಾರ್ಯರು ಕೆಳಗೆ ಬಿದ್ದಿರುವುದನ್ನು ನೋಡಿ ರಥ ಕಳಿಸಿದಾಗ ಆ ರಥವನ್ನು ಏರಿ ಯುದ್ಧಕ್ಕೆ ಬರ್ತಾರೆ. ಬಾಲ್ಹೀಕ, ಕೃತವರ್ಮ, ಶಲ, ಶಲ್ಯ, ಜಲಸಂಧ, ವಿಕರ್ಣ, ಚಿತ್ರಸೇನ, ವಿವಿಂಶತಿ, ಈ 8-10 ಜನ ಭೀಷ್ಮಾಚಾರ್ಯರ ಸುತ್ತ ರಕ್ಷಣೆಗೆ ನಿಲ್ತಾರೆ, ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಮತ್ತೆ ಯುದ್ಧ ಪ್ರಾರಂಭವಾಗಿದೆ. ಹೀಗೆ ಶ್ವೇತ ಅಭೂತಪೂರ್ವವಾದಂತಹ ತನ್ನ ಅತ್ಯದ್ಭುತವಾದ ಪರಾಕ್ರಮವನ್ನು ತೋರಿಸಿಬಿಡ್ತಾರೆ. ಶ್ವೇತಂ ಪ್ರತಿ ಮಹಾರಾಜ ವ್ಯಸರ್ಜತ್ಸಾಯಕಾನ್ ಬಹೂನ್ ಧನುಶ್ಚಿಚ್ಛೇದ ಭಲ್ಲೇನ ಪುನರೇವ ಪಿತುಸ್ತವ. ಆಗ ಶ್ವೇತನ ಮೇಲೆ ಭೀಷ್ಮಾಚಾರ್ಯ ಬಹಳ ಸಿಟ್ಟು ಬಂದಿದೆ. ಅವರು 100 ಬಾಣಗಳನ್ನು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಬಾಣ ಪ್ರಯೋಗಗಳಿಗೂ ಕೂಡ ಶ್ವೇತ ಪ್ರತ್ಯುತ್ತರವನ್ನು ಕೊಡ್ತಾ ಇರುವಾಗ ಭಲ್ಲವನ್ನು ಪ್ರಯೋಗವನ್ನು ಮಾಡಿ ಶ್ವೇತನ ಬಿಲ್ಲನ್ನು ಮುರಿದು ಹಾಕಿದ. ಮತ್ತೊಂದು ಅವನು ಬಿಲ್ಲು ತೆಗೆದುಕೊಂಡ. ಆ ಬಿಲ್ಲು ತೆಗೆದುಕೊಂಡಾಗ ಚತುರ್ಭಿಷ್ಟ ಜಗಾನಶ್ವಾನ್ ಶ್ವೇತಸ್ಯ ಪ್ರತನಾಪತೆ. 4 ಬಾಣಗಳನ್ನು ಬಿಟ್ಟು ಶ್ವೇತನ ಕುದುರೆಗಳನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ ಭೀಷ್ಮಾಚಾರ್ಯರು. ಧ್ವಜಂ ದ್ವಾಭ್ಯಾಂ, 2 ಬಾಣಗಳನ್ನು ಬಿಟ್ಟು ಏನಂತಾರೆ, ಧ್ವಜವನ್ನು ಕತ್ತರಿಸಿ ಹಾಕಿದರು. ಸಪ್ತಮೇನ ಸಾರಥಿ, 7ನೇ ಬಾಣದಿಂದ ಸಾರಥಿಯನ್ನು ಸಂಹಾರವನ್ನು ಮಾಡಿದರು. ಹತಾಶ್ವ ಸೂತಾತ್ಸ ರಥಾದವಪ್ರತ್ಯ ಮಹಾಬಲ. ಆಗ ಶ್ವೇತನಿಗೆ ಕೇತು ಹೋಯ್ತು, ಧ್ವಜ ಹೋಯ್ತು, ರಥ ಹೋಯ್ತು, ಕುದುರೆ ಹೋಯ್ತು, ಸಾರಥಿ ಹೋದ, ತಾನೊಬ್ಬನೇ ಉಳಿದ ಕೆಳಗೆ ನಿಂತು ಯುದ್ಧ ಮಾಡ್ತಾ ಇದ್ದಾನೆ. ವಿರಥಂ ರಥಿನಾಂ ಶ್ರೇಷ್ಠಂ ದೃಷ್ಟ ಪಿತಾಮಹ
ಸ್ವರಥೇ ಧನುರುತ್ಸೃಜ್ಯ. ಆಗ ಬಹಳ ಯುದ್ಧವಾಡಿದ ಹಣ್ಣಾದ ಶ್ವೇತ. ಏನಿದ್ರು ಭೀಷ್ಮಾಚಾರ್ಯ ಎದುರಿಗೆ ಹಣ್ಣಾದಾಗ ತನ್ನ ಕೈಯಲ್ಲಿರುವ ಧನುಸ್ಸನ್ನು ಬಿಟ್ಟಾಕಿ ರಥದಲ್ಲಿ ಇಟ್ಟು ರಥದಲ್ಲಿರೋ ಶಕ್ತಸ್ತ್ರವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಅಭಿಮಂತ್ರಣವನ್ನು ಮಾಡಿ ಭೀಷ್ಮಾಚಾರ್ಯ ಹೇಳ್ತಾರೆ, ಬೇಷ್ಟು ತಿಷ್ಠೇದಾನಿಂ ಸುಸಂಬದ್ಧ ಪಶ್ಯಮಾಂ ಪುರುಷೋ ಭವ. ಭೀಷ್ಮಾಚಾರ್ಯ ನಿಲ್ಲು, ನೀನು ನನ್ನ ಶಕ್ತಿ ಏನಿದೆ ನೀನು ನೋಡು ಅಂತ ಹೇಳಿ ಅದನ್ನು ಚೆನ್ನಾಗಿ ತಿರುಗಿಸಿ ಪ್ರಯೋಗವನ್ನು ಮಾಡ್ತಾ ಇರುವಾಗ ಹಾಹಾಕಾರೋ ಮಹಾನಾಸೀತ್. ಜಗತ್ತಿನೊಳಗೆ ಹಾಹಾಕಾರವಾಗ್ತಾ ಇದೆ. ದುರ್ಯೋಧನಾದಿಗಳ ಥತ್ತರಿಸಿ ಹೋಗಿಟ್ಟಿದ್ದಾರೆ. ದೃಷ್ಟಾಂ ಶ್ವೇತಾಂ ಮಹಾಶಕ್ತಿ ಮಹಾಘೋರಾಂ ಮೃತ್ಯುದಂಡ ಸಮಪ್ರಭಾಂ. ಯಮನ ದಂಡದ ಹಾಗೆ ಕೆಂಡ ಕರ್ದ ಬರ್ತಾ ಇರುವ ಗಾಬರಿ ಆಗ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರೆ. ಅಸಭ್ರಾಂಸ್ತದಾ ರಾಜನ್ ಪಿತಾ ದೇವವ್ರತಸ್ತವ ಅಷ್ಟಭಿರ್ನವಭಿರ್ಭೀಷ್ಮ. ಆಗ 8x9 ಅಂದರೆ ಹೆಚ್ಚು ಕಡಿಮೆ 72 ಅಸ್ತ್ರಗಳನ್ನು ಬಾಣಗಳನ್ನು ಪ್ರಯೋಗವನ್ನು ಮಾಡಿ ಆ ಶಕ್ತಿಯನ್ನು ತುಂಡು ಮಾಡಿಬಿಡ್ತಾರೆ ಭೀಷ್ಮಾಚಾರ್ಯ. ಯಾವಾಗ ಭೀಷ್ಮಾಚಾರ್ಯರು ತುಂಡಾಗಿ ಮಾಡಿ ಶಕ್ತ್ಯಸ್ತ್ರವನ್ನು ತುಂಡಾಗಿ ಮಾಡಿದ್ರು, ಶಕ್ತ್ಯಸ್ತ್ರ ದೊಡ್ಡದಾದ ಅಸ್ತ್ರ ಯಾವಾಗ ಕೈ ಜಾರಿ ಹೋಯ್ತಲ್ಲ, ಭಾರಿ ಸಿಟ್ಟು ಬಂತು ಶ್ವೇತನಿಗೆ. ಗದಾಂ ಜಗ್ರಾಹ ಸಂರಷ್ಟ. ಅಲ್ಲೇ ರಥದೊಳಗೇನೆ ಗದಾ ಇತ್ತು. ಗದಾ ತೆಗೆದು ಬೀಸಿ ರಥದ ಮೇಲೆ ಬೀಸಿದರೆ ಆ ಭೀಷ್ಮಾಚಾರ್ಯರ ಸಾರಥಿ ಕುದುರೆ ರಥ ಸುಟ್ಟು ಬೂದಿಯಾಗಿ ಪುಡಿಯಾಗಿ ಕೆಳಗೆ ಬಿದ್ದು. ಏನು ಘನಘೋರವಾದ ಯುದ್ಧವಾಡ್ತಾ ಇದ್ದಾನೆ. ರಥೇ ಭೀಷ್ಮಸ್ಯ ಚಿಕ್ಷೇಪ ಯಥಾ ದೇವೋ ಧನೇಶ್ವರ ತಯಾ ಭೀಷ್ಮ ನಿಪಾತಿನ್ಯ ಸರಥೋ ಭಸ್ಮಸಾತ್ಕತಃ. ಭೀಷ್ಮಾಚಾರ್ಯ ಬುದ್ಧಿವಂತಿಕೆಯಿಂದ ರಥದಿಂದ ಕೆಳಗೆ ಜಿಗಿದು ಬಿಡ್ತಾರೆ. ಆಗ ಧ್ವಜ ಸೂತ ಅಶ್ವ ಯುಗಬಂಧು ಅರ್ಥಾತ್ ಆ ಮಧ್ಯದಾಗಿರ್ತಕ್ಕಂಥ ದೊಡ್ಡದಾದ ಎಂತಾರೆ ಅರ್ಥ ಕುದುರೆ ಕಟ್ಟುವಂಥ ಅದೇನು ಯುಗಬಂಧವಿದೆಯಾ ಎಲ್ಲದನ್ನು ಸಹಿತವಾಗಿ ಸುಟ್ಟು ಬೂದಿಯಾಗಿದೆ. ತಥೋನ್ಯಂ ರಥಮಾಸ್ಥಾಯ ಧನುರ್ವಿಷ್ಪಾರ್ಯ ದುರ್ಮನಾಃ ಏತಸ್ಮಿನ್ನಂತರೇ ಭೀಷ್ಮ ಸುಶ್ರಾವ. ಇಷ್ಟು ಭೀಷ್ಮಾಚಾರ್ಯರಿಗೆ ಹಣ್ಣಗಾಯಿ ನೀರುಗಾಯಿ ಮಾಡಿ ಹಾಕಿದಾಗ ಈ ಭೀಷ್ಮಾಚಾರ್ಯ ಏನು ಮಾಡಬೇಕು ಅಂದರೆ ಗತಿ ತಪ್ಪಿದ ಹಾಗೆ ನಿಂತು ಬಿಡ್ತಾರೆ ಭೀಷ್ಮಾಚಾರ್ಯ. ಆಗ ಆಕಾಶವಾಣಿ ಆಗತ್ತೆ. ಆಗ ಇದು ನಿನ್ನ ಜಯಕಾಲವಿದೆ, ಜಯಕಾಲ ಸಮೀಪಿಸಿದೆ. ಈಗ ನೀನು ಶ್ವೇತನನ್ನು ಸಂಹಾರವನ್ನು ಮಾಡಿಲ್ಲ ಅಂತಾದರೆ ಮುಂದೆ ನಿನ್ನ ಪಕ್ಷಕ್ಕೇನೆ ನಿನ್ನ ಪಾರ್ಟಿಗೇನೆ ಮಹಾ ಕಂಟಕ ಎದುರಾದೀತು ಅಂತ ಹೇಳಿ ಆಕಾಶವಾಣಿ ಆದಾಗ ಭೀಷ್ಮ ಮಹಾಬಾಹೋ ಶೀಘ್ರಂ ಯತ್ನಂ ಕುರುಷ್ವ ಭಯ. ಹೇ ಭೀಷ್ಮ, ಇದು ಜಯಕಾಲ ಬಂದಿದೆ, ಆದ್ದರಿಂದಾಗಿ ನೀನು ಈಗ ಪ್ರಯತ್ನವನ್ನು ಮಾಡು ಅಂತ ಹೇಳಿದಾಗ ಆಯಿತು ಅಂತೇಳ. ವಿರಥಂ ರಥಿನಾಂ ಶ್ರೇಷ್ಠಂ. ರಥವಿಲ್ಲದೆ ತೆಳಗೆ ಶ್ವೇತ ನಿಂತಿದ್ದಾನೆ. ಈಚೆ ಭೀಷ್ಮಾಚಾರ್ಯರಿಗೆ ರಥವನ್ನು ತಂದುಕೊಟ್ಟಿದ್ದಾರೆ. ಇವನಿಗೆ ರಥವನ್ನು ತಂದುಕೊಳ್ಳಿಕ್ಕೆ ಯಾರೂ ಇಲ್ಲ. ಶ್ವೇತ ಖಡ್ಗಮತಾಕೃಷ್ಯ ಭೀಷ್ಮಸ್ಯ ಧನುರಾಚ್ಛಿರತ. ಆಗ ಶ್ವೇತ ಏನು ಮಾಡಬೇಕು? ಆಗ ಖಡ್ಗವನ್ನು ತೆಗೆದುಕೊಂಡು ಭೀಷ್ಮಾಚಾರ್ಯ ಧನುಸ್ಸನ್ನು ಕತ್ತರಿಸಿ ಹಾಕಿದ. ತದಪಾಸ್ಯ ಧನುಶ್ಚಿನ್ನಂ ತರಮಾಣ ಪಿತಾಮಹ ದೇವದೂತ ವಜಶ್ರುತ್ವ. ಮತ್ತು ಎಂತರ ಶ್ವೇತ ಇನ್ನೂ ತನ್ನ ಧನುಸ್ಸನ್ನೇ ಕತ್ತರಿಸಿ ಹಾಕಿದಾಗ ಆಗ ಆ ಆಕಾಶವಾಣಿಯ ಮಾತನ್ನು ಮತ್ತೆ ಸ್ಮರಿಸಿಕೊಂಡು ಮನಸ್ಸನ್ನು ಗಟ್ಟಿಯನ್ನು ಮಾಡಿ ಆ ಜಗ್ನೇ ವಿಷಿಕೈ ಷಷ್ಠ್ಯ ಸೇನಾನ್ಯಂ ಸಮಹಾರತಃ ಅಭಿಮನ್ಯುಂಚ ಸಮರೇ ಪಿತಾ ದೇವವ್ರತಸ್ತವ. ಆಗ ಇವನನ್ನು ಈ ಶ್ವೇತನನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಅಭಿಮನ್ಯು ಬರ್ತಾನೆ. ಆ ಅಭಿಮನ್ಯು ಭೀಷ್ಮಾಚಾರ್ಯರ ಯುದ್ಧವಾಗ್ತಾ ಇದೆ. ಸಾತ್ಯಕಿ ಬರ್ತಾನೆ. ಸಾತ್ಯಕಿಯನ್ನು, ಅಭಿಮನ್ಯುವನ್ನು, ದೃಷ್ಟದ್ಯುಮ್ನವನ್ನು, ಕೈಕೇಯ ದೇಶದ ರಾಜನನ್ನು, ಹೀಗೆ ಎಲ್ಲರನ್ನೂ ಸೋಲಿಸಿ ಶ್ವೇತನ ಎದುರಿಗೆ ಮತ್ತೆ ಭೀಷ್ಮಾಚಾರ್ಯರು ಯುದ್ಧಕ್ಕೆ ಬರ್ತಾರೆ. ಯಾಕೆ? ಅವರಿಗೆ ಆಕಾಶವಾಣಿಯಲ್ಲಿ ಸೂಚನೆ ಆಗಿತ್ತು ಏನಂತೆ, ಈಗ ಶ್ವೇತನನ್ನು ಸಂಹಾರವನ್ನು ಮಾಡಬೇಕಾಗಿತ್ತು. ವಿಕೃಷ್ಯ ಬಲವಾನ್ ಭೀಷ್ಮ ಸಮಾಧಚ್ಚ ದುರಾಸದಂ. ಬ್ರಹ್ಮಾಸ್ತ್ರೇಣ ಹೇಗೆ ಶ್ವೇತನನ್ನು ಸಂಹಾರವನ್ನು ಮಾಡಬೇಕು ಅಂತ ಬಹಳ ವಿಚಾರವನ್ನು ಮಾಡಿ ಬ್ರಹ್ಮಾಸ್ತ್ರೇಣ ಸುಸಂಯುಕ್ತಂ, ಮೊಟ್ಟ ಮೊದಲನೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡ್ತಾರೆ ಭೀಷ್ಮಾಚಾರ್ಯರು. ದದೃಶುರ್ ದೇವಕಂದರ್ವಾಹ ಪಿಶಾಚೋರಗ ರಾಕ್ಷಸಾಹ
ಆಕಾಶದಲ್ಲಿ ದೇವತೆಗಳು, ಗಂಧರ್ವರು, ಪಿಶಾಚರು, ಉರಗ ಸರ್ಪಗಳು, ರಾಕ್ಷಸರು ಎಲ್ಲರೂ ನೋಡ್ತಾ ಇದ್ದಾರೆ. ಈ ಬ್ರಹ್ಮಾಸ್ತ್ರದ ಪ್ರಯೋಗವನ್ನು ಬ್ರಹ್ಮಾಸ್ತ್ರ ಕೆಂಡಕಾರ್ತಾ ಬಂದದ್ದೇ ಬಂದು ಕವಚವನ್ನು ಸೀಳಿ ಹಾಕಿ, ಹೃದಯವನ್ನು ಸೀಳಿ ಹಾಕಿ ಬಿಡ್ತದೆ ಶ್ವೇತನಂದು. ಹೀಗೆ ಶ್ವೇತ ಕೆಳಗೆ ಬೀಳ್ತಾನೆ. ಯಾವಾಗ? ಸೂರ್ಯಾಸ್ತದ ಹೊತ್ತಿಗೆ, ಮೊದಲನೇ ದಿನದ ಯುದ್ಧದ ಕೊನೆ ಭಾಗದೊಳಗೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಈ ಮಟ್ಟದೊಳಗೆ ಘನಘೋರವಾದ ಯುದ್ಧವನ್ನು ಆಡಿದ ಶ್ವೇತ ಕೆಳಗೆ ಬೀಳ್ತಾನೆ. ಹೀಗೆ ಮೊಟ್ಟ ಮೊದಲನೇ ದಿನದೊಳಗೆ 2 ದೊಡ್ಡದಾದ ಬಲಿಯನ್ನು ತೆಗೆದುಕೊಂಡು, ಒಂದು ಉತ್ತರಕುಮಾರ, ಎರಡನೇದ್ದು ಶ್ವೇತ, ಇಬ್ಬರ ಬಲಿಯನ್ನು ತೆಗೆದುಕೊಳ್ತಾರೆ ಭೀಷ್ಮಾಚಾರ್ಯರು. ಆಗ ಜನ ಮಾತನಾಡಿಕೊಳ್ತಾರೆ ಭೀಷ್ಮಾಚಾರ್ಯರಿಗೆ ಈ ಒಬ್ಬ ಶ್ವೇತ ಈ ಮಟ್ಟಕ್ಕೆ ಒದ್ದಾಡಿಸಿದ್ದಾನೆ ಅಂತಂದರೆ ಈ ಶ್ವೇತರಂಥವ್ರು ಇನ್ನೆಷ್ಟು ಜನರಿದ್ದಾರೆ. ಈ ಮೊಟ್ಟ ಮೊದಲಿಗೇನೆ ಯುದ್ಧಕ್ಕೆ ಬಂದ ಶ್ವೇತ ಹೀಗಿರುವಾಗ ಶ್ವೇತನನ್ನು 2 ಪಟ್ಟು 3 ಪಟ್ಟು 8 ಪಟ್ಟು ಬಲಶಾಲಿಗಳು ಇನ್ನೆಷ್ಟು ಜನರು ಇರಬಹುದು ಅಂಥೇಳಿ ಆಶ್ಚರ್ಯದಿಂದ ಅವರೆಲ್ಲರೂ ನೋಡ್ತಾ ಇದ್ದಾರೆ. ಒಂದರ್ಥದೊಳಗೆ ಜಯವಾಗಿದೆ. ಮೊದಲನೇ ದಿನದ ಜಯ. ಇನ್ನು ಕೆಲವು ಗಂಟೆಗಳ ಯುದ್ಧ ಉಳಿದಿದೆ. ಮುನ್ನಡೆಯೊಳಗೆ ದುರ್ಯೋಧನಾದಿಗಳಿದ್ದಾರೆ. ಹಾಗಿದ್ದರೂ ಕೂಡ ಅವರಲ್ಲಿ ದುಡುಕು, ಟೆನ್ಷನ್ ಒಳಗೇನಿದೆ ಅಂತಂದರೆ ಈ ಶ್ವೇತನಂಥವ್ರು ಇನ್ನೆಷ್ಟು ಜನರಿದ್ದಾರೆ. ಮತ್ತು ಯುದ್ಧ ಪ್ರಾರಂಭವಾಗುತ್ತೆ. ಆ ಯುದ್ಧದ ಪ್ರಸಂಗವನ್ನು ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಃ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ಸದಾಪ್ನೋತು ಗುರುಂ ನಮಃ. ಶ್ರೀಕೃಷ್ಣ.